ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂತ ಪ್ರಮುಖ ಉದ್ದೇಶ ಏನು, ರಾಜ್ಯದಲ್ಲಿ ಮುಂದಿನ ಜೂನ್ ತಿಂಗಳಲ್ಲಿ ವಿಧಾನ ಪರಿಷತ್ ಚುನಾವಣೆ ನಡೆಯುತ್ತದೋ ಸುಮಾರು 12 ಸ್ಥಾನಗಳಿಗೆ ವಿಧಾನ ಪರಿಷತ್ ಚುನಾವಣೆ ನಡೆಯುತ್ತದೆ. ಆ ಚುನಾವಣೆಯಲ್ಲಿ ನಮ್ಮ ಸಮುದಾಯದ ಎಸ್ ಸಿ ಬಸವರಾಜರಿಗೂ ಕೂಡ ಅವಕಾಶವನ್ನು ಕೊಡಬೇಕು, ಅವರ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಮನವಿಯನ್ನ ಮಾಡ್ತೇವೆ. ಕಾರಣ, ಮೈಸೂರು ವಿಭಾಗದಲ್ಲಿ ಸುಮಾರು 9 ರಿಂದ 10 ಲಕ್ಷ ಜನಸಂಖ್ಯೆ ನಮ್ಮ ವಾಲ್ಮೀಕಿ ನಾಯಕ ಸಮುದಾಯದವರು ಇದ್ದಾರೆ. ಈ ಭಾಗದಲ್ಲಿ ಹಿಂದೆ ನಮ್ಮ ಸಮುದಾಯದಿಂದ 3-4 ಜನ ಶಾಸಕರಾಗಿದ್ದಾರೆ. ಜೊತೆಗೆ 1-2 ವಿಧಾನ ಪರಿಷತ್ ಸದಸ್ಯರಾಗುವ ಅವಕಾಶ ಇತ್ತು. ಕಳೆದ ವರ್ಷಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕೂಡ ನಮ್ಮ ಸಮುದಾಯದವರನ್ನ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡೋರು. ಆದ್ರೆ ಕಾಂಗ್ರೆಸ್ ಇಂದ ಇಲ್ಲಿವರೆಗೂ ಕೂಡ ನಮ್ಮ ಸಮುದಾಯದವರನ್ನ ಯಾರನ್ನೂ ಕೂಡ ಈ ಭಾಗದಲ್ಲಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿಲ್ಲ. ಈ 6-7 ಜಿಲ್ಲೆಯಲ್ಲಿ ಎಚ್.ಡಿ. ಕೋಟೆ ವಿಧಾನಸಭಾ ಕ್ಷೇತ್ರ ಬಿಟ್ರೆ ನಮ್ಗೆ ಎಲ್ಲೂ ಅವಕಾಶನೇ ಕೊಡ್ತಾ ಇಲ್ಲ. ಏನು 2013ರಲ್ಲಿ 2008ರಲ್ಲಿ ಕ್ಷೇತ್ರ ವಿಂಗಡಣೆ ಆಯಿತು. ಅದಕ್ಕಿಂತ ಮೊದಲು ನಾವು 4 ಕ್ಷೇತ್ರದಲ್ಲಿ ಶಾಸಕರಾಗಿದ್ದು. ಬಂದೂರಲ್ಲಿ ನಮ್ಮ ಸಮುದಾಯದ ಶಾಸಕರಾಗಿದ್ರು, ನಂಜನಗೂಡಿನಲ್ಲಿ ಆಗಿದ್ರು, ಹುಣಸೂರ ಶಾಸಕರಾಗಿದ್ರು. ಆಗ ಕೇವಲ 1 ಸ್ಥಾನಕ್ಕೆ ಬಂದು ನಿಂತಿದೆ ನಮ್ಮ ಸಮುದಾಯದ ಪ್ರಾತಿನಿಧ್ಯ. ಆದ್ರಿಂದ ಎಸ್ ಸಿ ಬಸವರಾಜರವರನ್ನ ಕಾಂಗ್ರೆಸ್ ಪಕ್ಷ ಈ ಬಾರಿ ವಿಧಾನ ಪರಿಷತ್